ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ. ಪ್ರತಿ ಸೋಮವಾರ ಇಲ್ಲಿ ವಾರದ ಸಂತೆ ನಡೆಯುತ್ತೆ. ಹೊಸ ಹೊಸ ತರಕಾರಿ ಸಿಗುತ್ತೆ. ತರಕಾರಿ ಜೊತೆ ಮನೆಗೆ ಬೇಕಾಗಿರುವ ಎಲ್ಲ ಪದಾರ್ಥಗಳು ಸಿಗ್ತವೆ. ಒಂದು ರೀತಿಯ ದೇಸಿ ಸಂತೆ. ಇಲ್ಲಿ ಜಾಸ್ತಿ ಸ್ಥಳೀಯರು ಬರ್ತಾರೆ ಮತ್ತು ಹೊರಗಿನ ಜನ ಕೂಡ ಬರ್ತಾರೆ. ಹೊಸ ಹೊಸ ತರಕಾರಿ ಬರುತ್ತೆ. ತರಕಾರಿ ವ್ಯಾಪಾರಸ್ಥರು ಬರ್ತಾರೆ, ರೈತರು ಬರ್ತಾರೆ ಮತ್ತು ಸ್ಥಳೀಯರು ಉತ್ಪಾದಿಸಿದ ಪದಾರ್ಥಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ. ಖಾರ ಆಗಿರ್ಬೋದು, ಬೇರೆ ಬೇರೆ ಐಟಮ್ ಆಗಿರ್ಬೋದು. ವಾರದ ಸಂತೆ ಗುಬ್ಬಿ ಬೆಳಗಿನ ಜಾವ ಆರಂಭ ಆಗುತ್ತೆ, ಸಂಜೆವರೆಗೂ ಇರುತ್ತೆ. ಸಂತೆ ಅನ್ನೋದೇ ಒಂದು ಅಚ್ಚ ಕನ್ನಡದ ಶಬ್ದ. ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ, ಸಂತೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ. ಹಾಗಾಗಿ ಎಲ್ಲರೂ ಸೇರಿ ಒಂದು ಸಂತೆಯನ್ನು ಬೆಳೆದು ಬರ್ತಾರೆ. ಬನ್ನಿ ಸಂತೆ ಒಳಗೋಗೋಣ, ಒಂದು ಸಂತೆಯ ಒಂದು ಹೊರ ಸಂಚಾರ ಮಾಡೋಣ. ನೋಡಿ, ಕರಿಮೀನು, ಸಿಗಡಿ, ಸರ್ ಮರಗಳಿಲ್ವಾ ಇಲ್ಲಿ? ಮರ ಇಲ್ವಾ? ಆ ಕಡೆನಾ? ಹಾಂ, ಅಲ್ಲಿ ಅದಕ್ಕೆ ಆ ರೋಡಲ್ಲಿ ನೋಡಿದೆ ಅದು ರಸ್ತೆ ಮಧ್ಯದಲ್ಲಿ ಇದು ನೋಡಿದೆ. ಏನು ಎಲ್ಲ ಪದಾರ್ಥಗಳು ಸಿಗ್ತಾವಲ್ವಾ ಸಂತೆಯಲ್ಲಿ? ಮನೆಗೆ ಬೇಕಾ? ಹಾಂ ಹಾಂ ತರಕಾರಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ವಾ? ಖಾರ ಪುರಿ ಅವೆಲ್ಲ ಅಲ್ವಾ? ಹಾಂ, ತರಕಾರಿ ಎಲ್ಲ ಅಲ್ವಾ? ಎಲ್ಲ ಸ್ಥಳೀಯರೇ ಜಾಸ್ತಿ ಇದಾರಲ್ವಾ? ಪುರಿ ಮೇಕೆ ಸಂತೆ, ದನಿನ್ ಸಂತೆ, ದನಿಂದ ಒಂದಿಲ್ಲ. ದನಿನ್ ಸಂತೆ ಅಲ್ಲಿದೆ KG ಟೆಂಪಲ್ಲಿ. ಕುರಿ ಮೇಕೆ ಸಂತೆ ಅಲ್ಲಿ. ಸಂತೆ ಹೌದು. ಅಂದರೆ ಎಲ್ಲ ಪದಾರ್ಥಗಳು ಸಿಗ್ತವೆ ಎಲ್ಲ ಐಟಮ್ ಸಿಗುತ್ತೆ ಅಲ್ವಾ? ಒಳ್ಳೆ ಜಾಗದಲ್ಲಿ ಸಂತೆ ಮಾಡಿದ್ದಾರೆ. ಒಂದು ವಿಶಾಲವಾದ ಜಾಗದಲ್ಲಿ ಮಾಡಿದ್ದಾರೆ. ಯೂಟ್ಯೂಬ್ ಅದು ಸಂತೆ. ಅದೊಂದು ವಾರದ ಸಂತೆ, ಒಂದು ದೇಸಿ ಸಂತೆ ಇದ್ದ ಹಾಗೆ. ಎಲ್ಲ ಗ್ರಾಮೀಣದ ಜನರು ಭಾಗವಹಿಸ್ತಾರೆ. ಅವರು ಬೆಳೆದಿರುವ ತರಕಾರಿಗಳನ್ನು ಮಾರಾಟ ಮಾಡ್ತಾರೆ ಮತ್ತು ಬೇರೆ ಬೇರೆ ಕಡೆ ಜನಗಳು ಬರ್ತಾರೆ. ನಾಳೆ ನಾಡಿದ್ದು ಗೌರಿ ಹಬ್ಬ ಇದೆ. ಗೌರಿ ಮತ್ತು ಗೌರಿ ಗಣೇಶ ಹಬ್ಬ ಒಳ್ಳೆ ವಿಶೇಷವಾದ ಸಂತೆ ಇದು. ಹಾಗಾಗಿ ಎಲ್ಲ ದವಸ ಧಾನ್ಯ, ಹೌದೌದು, ಎಲ್ಲ ದವಸ ಧಾನ್ಯಗಳು ಸಿಗ್ತವೆ. ಸೋಮವಾರ ಗುಬ್ಬಿ ಸಂತೆ, KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಎಲ್ಲ ಒಳ್ಳೊಳ್ಳೆ ತರಕಾರಿಗಳು ಸಿಗ್ತವೆ. ಒಮ್ಮೆ ಭೇಟಿ ಕೊಡ್ಬೋದು. ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಊದ್ಗಡ್ಡಿ.
ಫಂಕ್ಷನ್ ಅಲ್ಲ ಐತವಾರಕ್ಕೆ ಐತವಾರ